ಪತ್ರಕರ್ತರ ಮೇಲಿನ ಹಲ್ಲೆಯನ್ನ ಖಂಡಿಸಿ ಹಾವೇರಿಯಲ್ಲಿ ಪತ್ರಕರ್ತರ ಪ್ರತಿಭಟನೆ. ಸುಳ್ಳು ಪ್ರಕರಣ ದಾಖಲಿಸಿರುವುದನ್ನು ಖಂಡಿಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಪತ್ರಕರ್ತರಿಗೆ ನ್ಯಾಯ ಒದಗಿಸಿ. ಪತ್ರಿಕಾ ಸ್ವಾತಂತ್ರ್ಯ ರಕ್ಷಣೆಗೆ ಕರೆ. ಅನ್ನಭಾಗ್ಯ ಅಕ್ಕಿ ಅಕ್ರಮ ಬಯಲು ಮಾಡಿದ ಪತ್ರಕರ್ತನ ಮೇಲೆ ಹಲ್ಲೆ. ಸುಳ್ಳು ಪ್ರಕರಣ ಹಿಂಪಡೆಯಲು ಆಗ್ರಹ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಒತ್ತಾಯ. ಪತ್ರಕರ್ತರ ಸಂಘಟನೆಗಳ ಪ್ರತಿಭಟನೆ. ಜಿಲ್ಲಾಡಳಿತದ ಮೂಲಕ ಸರ್ಕಾರಕ್ಕೆ ಮನವಿ. ಹೌದು, ಹಾವೇರಿ ಜಿಲ್ಲೆಯಲ್ಲಿ ಪತ್ರಕರ್ತರ ಮೇಲಿನ ಹಲ್ಲೆಯನ್ನ ಖಂಡಿಸಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸೇರಿದಂತೆ ವಿವಿಧ ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸಿದ್ರು. ಪೊಲೀಸರ ಸಮ್ಮುಖದಲ್ಲಿ ಅಕ್ರಮ ಪಡಿತರ ಅಕ್ಕಿ ಸಾಗಾಟಗಾರರ ವಿಡಿಯೋ ಚಿತ್ರೀಕರಿಸುತ್ತಿದ್ದಂತಹ ಪತ್ರಕರ್ತನ ಮೇಲೆ ಹಾಗೂ ಪೊಲೀಸರ ಮೇಲೆ ತೀವ್ರ ಹಲ್ಲೆಯನ್ನ ನಡೆಸಲಾಗಿದೆ. ಜೊತೆಗೆ ಪತ್ರಕರ್ತನ ವಿರುದ್ಧ ಸುಳ್ಳು ಪ್ರಕರಣವನ್ನ ದಾಖಲಿಸಿದ್ದಾರೆ. ಈ ಸುಳ್ಳು ಪ್ರಕರಣವನ್ನ ರದ್ದುಗೊಳಿಸುವಂತೆ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಯನ್ನ ಒತ್ತಾಯಿಸಿವೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಪ್ರತಿಭಟನಾಕಾರರು ಆಗ್ರಹವನ್ನ ಮಾಡಿದ್ದಾರೆ. ಸವಣೂರಿನಲ್ಲಿ ನಡೆದ ಈ ಪ್ರಕರಣದಲ್ಲಿ ಅಕ್ರಮ ಪಡಿತರ ಅಕ್ಕಿ ವ್ಯಾಪಾರದಲ್ಲಿ ತೊಡಗಿದ್ದರೆಂದು ಆರೋಪಿಸಲಾದ ವ್ಯಕ್ತಿಗಳೇ ಈ ದಾಳಿಯಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾಗಿದೆ. ಘಟನೆಯ ಸಮಗ್ರ ತನಿಖೆ ನಡೆಸಿ ಹಲ್ಲೆ ನಡೆಸಿದವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವುದರ ಜೊತೆಗೆ ಪತ್ರಕರ್ತನ ವಿರುದ್ಧದ ಸುಳ್ಳು ಪ್ರಕರಣವನ್ನ ರದ್ದುಗೊಳಿಸಬೇಕೆಂದು ಪ್ರತಿಭಟನಾಕಾರರು ಒತ್ತಾಯವನ್ನ ಮಾಡಿದ್ರು. ಆ ಬ್ಯೂರೋ ರಿಪೋರ್ಟ್, ನ್ಯೂಸ್ ಪಲ್ಸ್, ಹಾವೇರಿ. ಒಂದು ಅಂಕುಶ ಹಾಕ್ಬೇಕಂದ್ರೆ ನಮ್ಮ ಪತ್ರಕರ್ತರಿಗೆ ಸರ್ಕಾರಗಳು ಏನಿದಾವಲ್ಲ, ಪತ್ರಕರ್ತರ ರಕ್ಷಣಾ ಕಾಯ್ದೆ ಬಂದಿದ್ದೇ ನಿಜ ಆಯ್ತಂದ್ರೆ ಬಹಳಷ್ಟು ಏನು ಇವತ್ತು ಸಮಾಜ ದ್ರೋಹಿ ಕೆಲಸಗಳು ಏನು ಮಾಡ್ತಿದಾರ, ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ಗಳು, ರಾಜಕಾರಣಿಗಳು ಇರ್ಬೋದು, ಜೊತೆಗೆ ದಂಧೆಕೋರು ಇರ್ಬೋದು, ಇನ್ನಿತರ ಇರ್ಬೋದು, ಅದಕ್ಕೆ ಕಡಿವಾಣ ಬಿದ್ದೇ ಬೀಳ್ತದಂತ ಈ ಸಂದರ್ಭದಲ್ಲಿ ಹೇಳ್ತಾ ಆದಷ್ಟು ಶೀಘ್ರ ಈ ಪತ್ರಕರ್ತರ ರಕ್ಷಣಾ ಕಾಯ್ದೆ ತರುವುದಕ್ಕೆ ನಮ್ಮ ಕಾನಿಪಾ ಧ್ವನಿ ದಿಟ್ಟ ಹೆಜ್ಜೆ ಈಗಾಗಲೇ ಇಟ್ಟಿದೆ. ಇನ್ನು ಕೇವಲ ಒಂದು ತಿಂಗಳಲ್ಲಿ 2 ಸರ್ಕಾರಗಳಿಗೆ ನೋಟಿಸ್ ಸರ್ವ್ ಆಗ್ತಾ ಇದೆ ವಕೀಲರ ಮುಖಾಂತರ. ತದನಂತರ ಹೈಕೋರ್ಟು ಸುಪ್ರೀಂ ಕೋರ್ಟಲ್ಲಿ ರಕ್ಷಣಾ ಕಾಯ್ದೆ ಬೇಕೇ ಬೇಕು ಅಂತ ಜಡ್ಜ್ಗಳಿಗೆ ಮನವರಿಕೆ ಮಾಡುವುದರ ಮುಖಾಂತರ ಸರ್ಕಾರಕ್ಕೆ ಈ ವಿಚಾರದ ಬಗ್ಗೆ ಏನು ಹೊಸ ಮುಖ್ಯಮಂತ್ರಿಗಳಾಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು, ಈ ವಿಚಾರದ ಬಗ್ಗೆ ತಾವೇನಾದರೂ ಸರ್ಕಾರಕ್ಕೆ ಸಂದೇಶವನ್ನ ರವಾನೆ ಮಾಡಿದ್ದೀರಾ ಅಂತ. ಸರ್, ಇವಾಗ ಡಿ ಕೆ ಸಾಹೇಬ್ರು ಏನು ಬಂದಿದ್ದಾರಲ್ಲ, ಬಹಳಷ್ಟು ಡೇರ್ ಅಂಡ್ ಡೆವಿಲ್ ಆಗಿ ಸ್ಟೆಪ್ಸ್ ಬೋಲ್ಡ್ ಆಗಿ ತಗೊಂತಾ ಇದ್ದಾರೆ. ಇವತ್ತು ನೋಡಿ, ನಿರುದ್ಯೋಗಗಳಿಗೆ ಯಾರು ಇಡಲಾರ್ದಂಥ ಒಂದು ಧೈರ್ಯವಾದಂಥ ಒಂದು ಹೆಜ್ಜೆ ಇವತ್ತು ಡಿ ಕೆ ಶಿವಕುಮಾರ್ ಈಗಾಗಲೇ ಇಟ್ಬಿಟ್ಟಿದ್ದಾರೆ. ಕೇವಲ 6 ತಿಂಗಳಲ್ಲಿ 72,000 ಏನು ಖಾಲಿ ಇರುವ ಉದ್ಯೋಗಗಳಿಗೆ ಭರ್ತಿ ಮಾಡೋಕ್ಕೆ ಈಗಾಗಲೇ ನೋಟಿಫಿಕೇಶನ್ ಜಾರಿಯಾಗಿದೆ. ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ಪತ್ರಕರ್ತರ ಸ್ಥಿತಿಗತಿ ಕುರಿತು ನಾನು ಅವರಿಗೆ ಮನವರಿಕೆ ಮಾಡಿ ಅವ್ರ ಆಫೀಸ್ಗೆ ಹೋಗ್ಬಿಟ್ಟು ಅವ್ರ ಹತ್ರ ಹೋಗಿ ಒಂದು ನಿಯೋಗ ತೊಗೊಂಡು ಹೋಗ್ತಾ ಇದ್ದೀನಿ. ಅವ್ರು ಎಷ್ಟು ಮಟ್ಟಿಗೆ ಮಾಡ್ತಾರೋ ಬಿಡ್ತಾರೋ ಮುಂದಿನ ದಿನದಲ್ಲೇ ಆ ವಿಚಾರ ಕುರಿತು ನಾನು ಮಾತಾಡ್ತೀನಿ. ಡಿ ಕೆ ಇವತ್ತೇನು ಮಾಡ್ತಿರಲ್ಲ, ನಮ್ಮ ಪತ್ರಕರ್ತರಿಗೆ ಖಂಡಿತ ಈ ಒಂದು ನಮ್ಮ ಪತ್ರಕರ್ತ ಬಸ್ ಪಾಸ್ ಇರ್ಬೋದು, ರಕ್ಷಣಾ ಕಾಯ್ದೆ ಇವೆರಡಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ನಮಗೆ ಸಹಾಯ ಮಾಡ್ತಾರಂತ ನಿರೀಕ್ಷೆಯಲ್ಲಿ ಇಡೀ ನಾಡಿನ ಪತ್ರಕರ್ತರು ನಾವಿದ್ದೀವಿ. ಜಿಲ್ಲೆ ಇರ್ಬೋದು, ಗದಗ ಜಿಲ್ಲೆ ಇರ್ಬೋದು, ಎಲ್ಲ ಜಿಲ್ಲೆಯ ಪತ್ರಕರ್ತರು ಸೇರ್ಕೊಂಡಿವಿ. ಯಾಕೆ ಸೇರ್ಕೊಂಡಿವಿ? ನಡೀತಕ್ಕಂಥ ಅಕ್ರಮ ಚಟುವಟಿಕೆಗಳ ಮಾಡ್ತಕ್ಕಂಥ ಅಕ್ರಮ ದಂಧೆಕೋರನ್ನು ಮಟ್ಟ ಹಾಕ್ರಿ ಅಂತೇಳಿ ನಮಗೆ ಮುಕ್ತ ಅವಕಾಶ ಕೊಡ್ರಿ. ಸಮಾಜದಲ್ಲಿ ಒಳ್ಳೆಯದನ್ನು ನಾವು ಬೆಳಕಿಗೆ ತರ್ತೀವಿ, ಅಕ್ರಮ ವ್ಯವಹಾರನ ಬೆಳಕಿಗೆ ತರ್ತೀವಿ, ಜನರಿಗೆ ತಿಳಿಸುವಂಥ ಕೆಲಸ ಮಾಡ್ತೀವಿ. ಅದಕ್ಕೆ ಪೊಲೀಸ್ ಇಲಾಖೆ ಸಂಪೂರ್ಣ ಪತ್ರಕರ್ತರಿಗೆ ಬೆಂಬಲ ಕೊಟ್ಟರೆ ಭಾಳ ಒಳ್ಳೆಯದು ಅಂತಕ್ಕಂಥ ವಿಚಾರ ನಾನು ಈ ಸ್ಪಷ್ಟದಲ್ಲಿ ಹೇಳಿ ಅಧ್ಯಕ್ಷರ ಸಮ್ಮುಖದಲ್ಲಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಕೊಟ್ಟು ಈ ಕೂಡಲೇ ನಮ್ಮ ನಾಗರಾಜ್ ಅವ್ರ ಮೇಲೆ ಮತ್ತು ನಮ್ಮ ಮುನ್ನಾ ಗೌಡಗಿರಿ ಇವ್ರ ಮೇಲೆ ಏನು FIR ಮಾಡಿದ್ದಾರೆ, ಆ FIRನ ಈ ಕೂಡಲೇ ಮಾನ್ಯ SP ಅವರು ಮುಂದಾಳತ್ವ ವಹಿಸಿ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ ಆ FIRನ ರದ್ದುಪಡಿಸಬೇಕಾಗಿ ಆಗ್ರಹ ಪಡಿಸ್ತೀನಿ. ಈ ಹಾವೇರಿ ಜಿಲ್ಲಾ ಅಷ್ಟೇ ಅಲ್ಲದೆ ಧಾರವಾಡ ಮತ್ತು ಗದಗ, ಹಾವೇರಿ ಇವು 3 ಜಿಲ್ಲೆದೊಳಗೆ ಅತಿ ಹೆಚ್ಚು ನಡೆಯೋದು. ಈಗ ತಾನೇ ಮೊನ್ನೆ ರೀಸೆಂಟ್ಲಿ ನಮ್ಮ ಗದಗ ಜಿಲ್ಲೆ ರೋಣ ತಾಲೂಕಿನ ಅಂದಪ್ಪ ಮಾದಾರ್ ಮತ್ತು ನಮ್ಮ ತಾಲೂಕು ವರದಿಗಾರ ಇವನು ಕನಕಪ್ಪ ಅವ್ರ ಮೇಲೆ ಸುಮ್ಮನೆ ಇವೇ ಭ್ರಷ್ಟಾಚಾರ, ಈ ಅಕ್ರಮ ಮರಳುಗಾರಿಕೆ ಇರ್ಬೋದು, ಅಕ್ರಮ ಅಕ್ಕಿ ಸಾಗಾಣಿಕೆ ಇರ್ಬೋದು ಪ್ರಶ್ನೆ ಮಾಡೋಕ್ಕೆ ಹೋದಾಗ ಅವ್ರ ಮೇಲೆ ಪೊಲೀಸರು ಸ್ವತಃ ಮುಂದಾಳತ್ವ ವಹಿಸಿ ಪತ್ರಕರ್ತರ ಮೇಲೆ FIR ಮಾಡಿದ್ದಾರೆ, ಸುಳ್ಳು FIR ದಾಖಲೆ ಮಾಡಿದ್ದಾರೆ. ಅಕ್ರಮ ವ್ಯವಹಾರಗಳು ಮಾಡ್ತಕ್ಕಂಥವ್ರನ್ನ ಬಿಟ್ಟರು ಹೊರಗಡೆ
ಯಾರು ಪತ್ರಕರ್ತರು ಇದ್ದರೂ ಅವ್ರ ಮೇಲೆ FIR ಮಾಡ್ತಾರೆ ಸುಮ್ಮನೆ. ಆದರೂ ನಾವು ಅವ್ರು ಬಿಟ್ಟಿಲ್ಲ. ಅವ್ರ ವಿರುದ್ಧ ಧ್ವನಿ ಎತ್ತಿ, ಪತ್ರಿಕೆ ಮಾಧ್ಯಮ ನಾವೆಲ್ಲ ಧ್ವನಿ ಎತ್ತಿ ಒಳ್ಳೆ ಸುದ್ದಿಗಳನ್ನು ಮಾಡಿ ಅಲ್ಲಿ PSI ಈಗ ಹಾಕಿಬಿಟ್ಟು ವರ್ಗಾವಣೆ ಆಗಿದ್ದಾರೆ. ಅದು ಕೂಡ ನಾವು ಚಾಲೆಂಜ್ ತೊಟ್ಟಿದ್ದೀವಿ, ಬಿಟ್ಟಿಲ್ಲ. ಹೀಗಾಗಿ ಧಾರವಾಡ ಜಿಲ್ಲೆಯಲ್ಲಿ ಕೂಡ ಮೊನ್ನೆ ನಮ್ಮ ಚಂದ್ರು ಹಿರೇಮಠ ಅಂತೇಳಿ ಒಬ್ಬ ಪತ್ರಕರ್ತ, ಅವನ ಮೇಗೂ ಕೂಡ ಹಲ್ಲೆ ಆಯಿತು. ಹೀಗಾಗಿ ನಾವೆಲ್ಲನೂ ಖಂಡಿಸಿದ್ದೀವಿ. ನಮ್ಮ ರಾಜ್ಯ ಸಂಘಟನೆ, ನಮ್ಮ ಧ್ವನಿ ಸಂಘಟನೆ ರಾಜ್ಯ ಅಧ್ಯಕ್ಷರ ಸಮ್ಮುಖದಲ್ಲಿ ಕರ್ನಾಟಕ ರಾಜ್ಯದಲ್ಲಿ, ಕರ್ನಾಟಕದ ಮೂಲೆಯಲ್ಲಿ ನಮ್ಮ ಸಂಘಟನೆಯಲ್ಲಿ ಇರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೆ, ಎಲ್ಲೇ ಪತ್ರಕರ್ತರಿಗೆ ಹಲ್ಲೆ ಆದ್ರೆ, ನೋವಾದ್ರೆ ತಕ್ಷಣಕ್ಕೆ ನಾವು ಅಲ್ಲಿ ಇರ್ತೀವಿ, ಅದಕ್ಕೆ ನೈತಿಕ ಬೆಂಬಲ ಕೊಡ್ತೀವಿ, ನಿಮ್ಮ ಪರವಾಗಿ ಹೋರಾಟ ಮಾಡ್ತೀವಿ ಅಂತೇಳಿ ರಾಜ್ಯಾಧ್ಯಕ್ಷರ ಗಮನಕ್ಕೆ ತಂದು ಇದೆಲ್ಲ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಿನ ವ್ಯವಸ್ಥೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗಾಗಲೇ ರಾಜ್ಯಾಧ್ಯಕ್ಷರು ಕೂಡ ಬಂದಿದ್ದಾರೆ ಇಲ್ಲಿ, ಅವರು ಕೂಡ ಮಾತಾಡ್ತಾರೆ, ತಮ್ಮ ಅನಿಸಿಕೆಯನ್ನು ಹೇಳ್ತಾರೆ ಅಂತ ಹೇಳುತ್ತಾ ನನ್ನ 2 ಮಾತಿಗೆ ವಿರಾಮ ನೀಡ್ತಾ ಇದ್ದೀನಿ. 7/6/2026 ನಾವು ಈವ್ನಿಂಗ್ ಆಗಿದ್ದು ಸಾಯಂಕಾಲ ನಾವು ಇಲ್ಲಿ ಹಾವೇರಿಯಾಗ ಆಲ್ರೆಡಿ ನಾವು ಮತ್ತು ನಮ್ಮ ಇನ್ನೊಬ್ಬರು ಸಂಜೀವಾಣಿ ರಿಪೋರ್ಟರ್ ಅಂತೇಳಿ ನಾವು ಅಲ್ಲಿ ನಿಂತಿದ್ವಿ. ನಿಂತು ಇದು ಮಾಡ್ಬೇಕಾದ್ರೆ ನಮಗೊಂದು ಫೋನ್ ಬರ್ತೈತಿ, ನೂತನ ಜಿಲ್ಲಾಧ್ಯಕ್ಷರಾಗಿ ಕರ್ನಾಟಕ ಕಾರ್ಯಂತ ಪತ್ರಕರ್ತರು ನೂತನ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಕ್ಕೋಸ್ಕರ ಎಲ್ಲ ನಿಮ್ಗೊಂದು ಸಣ್ಣದಾಗಿ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡೇವಿ ಬರ್ರಿ ಅಂತಂದು ಹೇಳಿ ಸವಣೂರಿಗೆ ಕರೀತಾರೆ, ಆಹ್ವಾನ ಕೊಡ್ತಾರೆ. ಅವಾಗ ನಾವು ಹೋಗಿ ಸವಣೂರಾಗ ಹೋಗಿ ಉಡುಪಿ ಹೋಟೆಲ್ನಾಗ ಕೂತಿರ್ತೀವಿ. ಉಡುಪಿ ಹೋಟೆಲ್ನಾಗ ಕುಂತಾಗ ನನಗೆ ಒಂದು ಮುನ್ನಾಗೌಡಿಗಿರಿಯವರು ಫೋನ್ ಮಾಡ್ತಾರೆ. ಫೋನ್ ಮಾಡಿ ಸರ್ ಎಲ್ಲಿದ್ರೆ ಅಂದ್ರೆ ಇಲ್ಲಿ ಉಡುಪಿ ಹೋಟೆಲ್ ಹಿಂಗೆ ಇದೀರಿ ಅಂತಂದಾಗ ಇವರು ಬರ್ತಾರೆ ನಮ್ಮ ಹತ್ರ. ಬಂದಂಗೆ ನಿಂದಿರ್ತೀವಿ. ನಿಂತಾದ ಮೇಲೆ ಒಬ್ರು ಏನು ಮಾಡ್ತಾರೆ, XYZ ಒಬ್ರು ಗಾಡಿ ಹಿಡಿತಾರೆ, ಒಂದು ಏನೋ ಪಡಿತಾರೆ, ಅಕ್ಕಿ ಕಾಳು ಸಾಗಾಣಿಕೆ ನಡೀತಾ ಇರ್ತದಂತೆ. ಅದು ಸಂಬಂಧಪಟ್ಟಂಗೆ ಅವ್ರು ಏನು ಮಾಡ್ತಾರೆ, ಮುನ್ನಾಗೌಡಿಗಿರಿಯವರಿಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿದ ತಕ್ಷಣ ಏನು ಹೇಳ್ತಾರೆ, ಸರ್ ಈ ಥರ ಹಿಂಗೆ ಅಕ್ಕಿ ಗಾಡಿ ತೆಗಿ, ಸ್ಪಾಟಲ್ಲಿ ಕೂಡ ಪೊಲೀಸರು ಕೂಡ ಬಂದಾರ, ಅದಕ್ಕೋಸ್ಕರ ನೀವು ಬರಬೇಕಂತಂದು ಮುನ್ನಾಗೌಡಿಗಿರಿಗೆ ಕರೀತಾರೆ. ಮುನ್ನಾಗೌಡಿಗಿರಿ ಏನು ಮಾಡ್ತಾರೆ, ನನಗೂ ಹೇಳ್ತಾರೆ, ಇಲ್ರಿ ಸರ್ ಮತ್ತೆ ಹಿಂಗೆ ಹಿಡ್ದಾರಂತ ನೀವು ಬರ್ರಿ ಅಂತಂದು. ಇಲ್ಲಪ್ಪ ನಮ್ಮ ಸ್ವಲ್ಪ ಬೇರೆ ಕೆಲಸ ಐತಿ, ನೀವು ಹೋಗ್ರಿ ಅಂತ ನಾವು ಅವ್ರಿಗೆ ಕಳಿಸ್ತೇನೆ. ಕಳಿಸಿ ಆದಮೇಲೆ ಏನಾಗುತ್ತೆ, ಅಲ್ಲಿ ಏನಾಗುತ್ತೆ, ಪೊಲೀಸ್ರಿಗೆ ಅವ್ರಿಗೆ ವಾಗ್ವಾದ ಆಗ್ತಿರ್ತೈತಿ. ಅಂತ ಇವ್ರು ಏನು ಮಾಡ್ತಾರೆ, ನನಗೆ ಫೋನ್ ಹಚ್ತಾರೆ, ಸರ್ ಇಲ್ಲ ಈ ಥರ ಪೊಲೀಸ್ರಿಗೆ ಅವ್ರಿಗೆ ವಾಗ್ವಾದ ಆಗತ್ತೈತಿ, ಸ್ವಲ್ಪ ನೀವು ಏನಾದರೂ ಬರ್ಬೇಕಂತ. ಅವಾಗ ನಾ ಏನು ಮಾಡ್ತಾನೆ, ಏನು ಮಾಡ್ತಾನೆ, ನಮ್ಮ ಇನ್ನೊಬ್ಬರನ್ನ ಸಿಬ್ಬಂದಿ ಕರ್ಕೊಂಡು ನಾವೇನು ಮಾಡ್ತೀವಿ, ಅಲ್ಲಿ ಸ್ಪಾಟ್ ಇರ್ತೀವಿ. ಸ್ಪಾಟ್ಗೆ ಹೋಗಿ ಏನಾಗೈತಿ ಏನಿಲ್ಲ ಅಂತಂದು ವಿಡಿಯೋ ಮಾಡ್ಕೋತೀವಿ. ವಿಡಿಯೋ ಮಾಡಿಂದ ಅದಕ್ಕೆ ಗಾಡಿಗೆ ಯಾವುದೇ ರೀತಿ ನಂಬರ್ ಪ್ಲೇಟ್ ಇರೋಂಗಿಲ್ಲ, ವಿತೌಟ್ ನಂಬರ್ ಪ್ಲೇಟಿಂದ ಗಾಡಿ ಹೊಡಿತಿರ್ತಾರೆ. ಅದಕ್ಕೋಸ್ಕರ ನಾವು ಪೊಲೀಸರನ್ನ ಪ್ರಶ್ನೆ ಮಾಡ್ತೀವಿ, ಅಲ್ಲ ಸರ್ ಈ ಥರ ನಂಬರ್ ಪ್ಲೇಟ್ ಇಲ್ಲ ಹೊಡಿತಾರೆ, ಯಾರ್ಯಾರು ಗುದ್ಕೊಂಡು ಹೋಗಿ ಯಾರು ಹೊಣೆ, ಯಾರು ಜವಾಬ್ದಾರ ಅಂತ ನಾವು ಕ್ವೆಶನ್ ಮಾಡ್ತೀವಿ. ಅಷ್ಟು ಕ್ವೆಶನ್ ಮಾಡಿದ್ರೆ ಅಷ್ಟು ಹೊತ್ತೇನೋ ಅಕ್ರಮ ಪಡಿತರ ಸಾಗಾಟ ಮಾಡ್ತಕ್ಕಂಥ ದಂಧೆಗೋರು ಬರ್ತಾರೆ. ಅಲ್ಲಿ ಸ್ಪಾಟಿಗೆ ಬಂದ ತಕ್ಷಣ ಅವ್ರು ಏನು ಮಾಡ್ತಾರೆ, ಯಾರು ಗಾಡಿ ಹಿಡ್ದಾರ ಏನಂತಂದು ಎಲ್ಲ ಇದು ಮಾಡ್ಕೊಂಡು ಪೊಲೀಸರಿಗೆ ಆವಾಜ್ ಮಾಡ್ತಾರೆ, ನಾವು ಮಂತಿ ಎಲ್ಲ ಕೊಡ್ತೀವಲ್ಲ, ಹೆಂಗೆ ನೀವು ಗಾಡಿ ಹಿಡಿ, ಹೆಂಗೆ ಇದು ಮಾಡ್ತೀವಿ. ನಾನು ಅವ್ರಿಗೆ ಮಾತಾಡ್ತಾನೆ, MLA ಮಾತಾಡ್ತಾರೆ, ಅವ್ರು ಮಾತಾಡ್ತೀವಿ, ಅವ್ರು ಮಾತಾಡ್ದಾಗ ಏನಾಗುತ್ತೆ, ನಾನು ಅವಾಗ ಏನು ಮಾಡ್ತೀನಿ, ವಿಡಿಯೋ ಮಾಡೋಕೆ ಮುಂದಾಗ್ತೀನಿ. ಮುಂದಾದಾಗ ಏನು ಮಾಡ್ತಾರೆ, ಸಡನ್ನಾಗಿ ಫೋನ್ ಹೊಡಿತಾರೆ, ಏಕಾಏಕಿ ಏನು ಮಾಡ್ತಾರೆ, ಹಲ್ಲೆ ಮಾಡಿ ಆದ ತಕ್ಷಣ ಈಗ ಮಾರಕಾಸ್ತ್ರಗಳನ್ನು ಕಲ್ಲು, ಬಡಿಗಿ, ರಾಡ್ ಹಿಡಿದುಕೊಂಡು ಹಲ್ಲೆ ಮಾಡ್ತಾರೆ. ಅದು ಸಂಬಂಧಪಟ್ಟಂಗೆ ವಿಡಿಯೋನು ಎಲ್ಲ ನ್ಯೂಸು ಮಾಡಿದ್ವಿ, ಅದಕ್ಕೆ ಸಂಬಂಧಪಟ್ಟಂಗೆ ಏನೈತಿ ನ್ಯೂಸು ಆಗಿದ್ದಾವೆ. ಆಮೇಲೆ ಇದೆಲ್ಲ ಆದ ತಕ್ಷಣ ಏನಾಗುತ್ತೆ, ಕೊಳ್ಳಲಿರ್ತಕ್ಕಂಥ ಗೋಲ್ಡ್ ಚೈನು ಕೂಡ ನಮ್ಗೆ ಮಿಸ್ ಆಗುತ್ತೆ, ಜಗತ್ತಿನ ಹರ್ಕೊಂಡು ಹೋಗ್ತಾರೆ. ಅದು ವಿಡಿಯೋದಲ್ಲೂ ಕೂಡ ಬಂದೈತಿ. ಅವರು ಬಂದಿರತಕ್ಕಂಥವ್ರು ಮೈನುದ್ದೀನ್ ಅಬ್ದುಲ್ ವಹೀದ್ ಕತೀಬ್ ಅಂತಂದೇಳಿ, ಆಮೇಲೆ ಶಾಬೀರ್ ಅಹಮದ್ ದೊಡ್ಡಮನಿ, ಅಭಿಷೇಕ್ ಗುಳ್ಳಣ್ಣವರು, ಆಮೇಲೆ ಇನ್ನೂ ಇತರರು ಒಂದು 10 ರಿಂದ 15 ಮಂದಿ ಅದಾರ. ಅವ್ರ ಹೆಸರು ನನಗೆ ಸ್ಪೆಸಿಫಿಕ್ಕಾಗಿ ಗೊತ್ತಿಲ್ಲ, ಒಂದು 10 ರಿಂದ 15 ಮಂದಿ ಅದಾರ. ವಿಡಿಯೋದಲ್ಲಿ ಎಲ್ಲನೂ ಕ್ಲೀನಾಗಿ ಐತಿ. ಆಮೇಲೆ ಅದರಲ್ಲಿ ಕೆಲವೊಂದಿಷ್ಟು ಮೈನರು ಇರ್ಬೋದು, ಯಾಕಂದರೆ ಏಜ್ ಆಗಿಲ್ಲ, ಸಣ್ಣ ಹುಡುಗರು ಪಾಪ ನಶೆದಾಗ ಬಂದು ಏನು ಮಾಡ್ತಾರೆ. ಈ ಥರ ಎಲ್ಲ ಏನಾಗಿದೆ ಅಂದರೆ, ಲಾ ಆ್ಯಂಡ್ ಆರ್ಡರ್ ಏನಾಗಿದೆ, ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗ್ಬಿಟ್ಟೈತಿ. ಅದರಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಒಬ್ಬ ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿ ಇರೋದ ಒಬ್ಬ ಕಾರ್ಯರತ ಪತ್ರಕರ್ತರ ಮೇಲೆ ಈ ಥರ ಹಲ್ಲೆ ಮಾಡ್ತಾರಂದ್ರೆ ಇದು ಅತ್ಯಂತ ಶೋಚನೀಯ ಸ್ಥಿತಿಗೆ ಬಂದು ತಲುಪೈತಿ ಅಂತಂದೇಳಿ ಈ ಒಂದು ಇದರಲ್ಲಿ ಹೇಳ್ತಾ ಇದ್ದಾರೆ. ಪೊಲೀಸರು ಇದ್ರಿ ASI ಇದಾರ, ಮತ್ತೆ ಒಬ್ಬರು ಹೋಮ್ ಗಾರ್ಡ್ ಇದಾರ. ಸವಣೂರು ಪೊಲೀಸ್ ಠಾಣೆಯಲ್ಲಿ ಒಬ್ಬರು ಸಿಬ್ಬಂದಿ ಮಾಗೋಡ್ ಅಂತಂದು ASI ಅವರು ಇದಾರ, ಮತ್ತೊಬ್ಬರು ಹೋಮ್ ಗಾರ್ಡ್ ಇದ್ರು ಸ್ಪಾಟ್ನಲ್ಲಿ. ಅಲ್ಲಿದ್ದು ಕೂಡ ಅವ್ರ ಎದುರುಗಡೆನೇ ಈ ಥರ ಹಲ್ಲೆ ಆಗುತ್ತಾ ಇದ್ರು, ಅವರು ಸುಮ್ಮನೆ ನಿಂತಿದ್ರು. ಅವ್ರು ಯಾರು ತಮ್ಮ ಸಿಬ್ಬಂದಿ 112ಗೆ ಮತ್ತು ತಮ್ಮ ಸಿಬ್ಬಂದಿಗೆ ಯಾರಿಗೂ ಕಾಲ್ ಮಾಡಲಿಲ್ಲ. 112ಗೆ ಆಲ್ರೆಡಿ ಅಲ್ಲಿ ಏನು ಗಾಡಿ ತರಬಿದ್ರಲ್ರಿ, ಅವ್ರು 112 ಫೋನ್ ಮಾಡಿದಾರ. ಅದನ್ನ ಬೇಕಾದ್ರೆ ನೀವು ಎನ್ಕ್ವೈರಿಗೆ ಪೊಲೀಸರ ಮೇಲೆ ಹಲ್ಲೆ ಮಾಡಿದಾರೆ ಅಂತ, ಪೊಲೀಸರ ಮೇಲೂ ಹಲ್ಲೆ ಆಗಿದೆ. ಅವ್ರಿಗೂ ಕೂಡ ಏನಂದ್ರೆ ನಾವು ಸರ್ ಹಿಂಗಾಗೈತಿ ಹಿಂಗಿಲ್ಲ ಅಂತಂದು ಇದು ಮಾಡಿದ್ರೆ ಅವರು ಒಂದು 353ನ ಅವ್ರ ವಿರುದ್ಧ ಏನೈತಿ ದಾಖಲು ಮಾಡ್ಕೊಂಡಿದ್ದಾರೆ. ಮತ್ತು ಅದು ಅಕ್ಕಿ ಗಾಡಿಗೆ ಸಂಬಂಧಪಟ್ಟಂಗೆ EC ಆ್ಯಕ್ಟ್, ಎಸೆನ್ಷಿಯಲ್ ಗೂಡ್ಸ್ ಆ್ಯಕ್ಟ್ ಪ್ರಕಾರ ಅದನ್ನು ಏನೈತಿ FR ಮಾಡ್ಕೊಂಡಿದ್ದಾರೆ. ನಾವೇನಾಗಿದೆ ನಮ್ಮ ಮೇಲೆ ಹಲ್ಲೆ ಆಗಿರ್ತಕ್ಕಂಥ ಇದ್ರ ಸಂಬಂಧ ಅಟೆಂಪ್ಟ್ ಟು ಮರ್ಡರ್ ಒಂದು, ಆಮೇಲೆ ರಾಬ್ರಿ ಕೇಸ್, ಡಕಾಯಿತಿ ಕೇಸ್ ಒಂದು, ನಾವು ಕೂಡ ಅದನ್ನೇನೈತಿ ನಾವು ಪ್ರಕರಣವನ್ನು ದಾಖಲು ಮಾಡಿದ್ದೀವಿ. ಇದನ್ನೆಲ್ಲ ನೋಡಿಕೊಂಡು ಅವ್ರು ಏನು ಮಾಡ್ತಾರೆ, ಒಂದು ಕೌಂಟ್ರ್ ಕೊಡಬೇಕಪ್ಪ ಇವ್ರಿಗೆ, ಹಂಗೆ ಬಿಟ್ಟರೆ ಆಮೇಲೆ ಕೇಸ್ ಸ್ಟ್ಯಾಂಡ್ ಆಗುತ್ತೆ ಅನ್ನೋ ಉದ್ದೇಶಪೂರ್ವಕವಾಗಿ ಇದರಲ್ಲಿ ಯಾರ್ಯಾರು ಶಾಮೀಲಿದ್ದಾರೆ ಏನಿದಾರ ಇದನ್ನು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು. ಆಮೇಲೆ ಏನು ಮಾಡಿದಾರೆ, ನಮ್ಮ ಮೇಲೇ ಸುಳ್ಳು ಪ್ರಕರಣ, ಒಂದು ಜಾತಿ ನಿಂದನೆ ಕೇಸ್, ಮತ್ತು ಒಂದು
ನಾವು ಅವ್ರ ಮೇಲೆ ಇದು ಹಾಫ್ ಮರ್ಡರ್ ಮಾಡಿದ್ದೀವಿ ಅನ್ನೋ ಥರ ಒಂದು 307 ಏನು IPSC 307 ನಮ್ಮ ಮೇಲೆ ಬುಕ್ ಮಾಡ್ತಾರೆ. ಇದೆಲ್ಲ ಉದ್ದೇಶಪೂರ್ವಕವಾಗಿ, ಯಾಕಂದರೆ ಅಲ್ಲಿ ಸ್ಪಾಟ್ನಲ್ಲಿ ಇರ್ತಕ್ಕಂಥವ್ರು ಯಾರು ಯಾವ ಜಾತಿ ಅನ್ನೋ ನಮಗೆ ಗೊತ್ತಿರೋಂಗಿಲ್ಲ. ನಾವು ಪತ್ರಕರ್ತರಾಗಿ ನಾವು ಸಮಾಜದಲ್ಲಿ ಆಗ್ತಕ್ಕಂಥ ಅನ್ಯಾಯ ಅಕ್ರಮನ ಬಯಲಿಗೆ ಹೋದಾಗ ಆಮೇಲೆ ಅಕ್ರಮವಾಗಿರ್ತಕ್ಕಂಥ ಗಾಡಿ ಡ್ರೈವರು ಈ ಥರ ಒಂದು ಸುಳ್ಳು ಕೇಸನ್ನು ಕೊಡ್ತಾನಂದ್ರೆ ಅದನ್ನು ಮುಚ್ಚಿ ಹಾಕೋಕ್ಕೋಸ್ಕರ ಈ ಒಂದು ಸುಳ್ಳು ಕೇಸನ್ನು ದಾಖಲು ಮಾಡಿದ್ದಾರೆ. ಆಮೇಲೆ ಇನ್ನೊಂದು, ಆ ವ್ಯಕ್ತಿ ನನಗೆ ಗೊತ್ತೂ ಇಲ್ಲ, ಅವನ ಕೂಟ ನನಗೆ ಸಂಪರ್ಕನೂ ಇಲ್ಲ, ಯಾರು ಫಿರ್ಯಾದಾರ ಏನಿದಲ್ಲ. ಇನ್ನು ಅವನ ಬಗ್ಗೆ ನನಗೆ ಗೊತ್ತೇ ಇಲ್ಲ ಅಂದ್ರೆ ಅವನ ಜಾತಿ ನನಗೆ ಹೆಂಗೆ ಗೊತ್ತಾಗುತ್ತೆ? ಇದು ಷಡ್ಯಂತ್ರ ಮಾಡಿಕೊಂಡು ಈ ಥರ ಪತ್ರಕರ್ತನ ಒಂದು ಸ್ವತಂತ್ರ ಪತ್ರಿಕೋದ್ಯಮವನ್ನು ಹತ್ತಿಕ್ಕೊಂದು ದೃಷ್ಟಿ ಒಳಗೆ ಎಂಟರ್ ಹಾವೇರಿ ಜಿಲ್ಲೆಯಾದಂಥ ಈ ಥರ ಹುನ್ನಾರಗಳು ನಡೀತಾ ಇದಾವೆ. ಇದು ಮೊದಲೇದಲ್ಲ, ಈ ಥರ ಪದೇ ಪದೇ ಸತತವಾಗಿ ನಡೀತಾ ಇದ್ದಾವೆ. ಆಮೇಲೆ ಯಾವುದ್ಯಾವುದೋ ಕೆಲವೊಂದಿಷ್ಟು ಏನು ಮಾಡ್ತಾರಂದ್ರೆ ಆಮಿಷಕ್ಕೆ ಒಳಗಾಗಿ ಪೊಲೀಸರಾಗಿರ್ಬೋದು, ಕೆಲವೊಂದಿಷ್ಟು ರಾಜಕಾರಣಿಗಳ ಕೈವಾಡದಿಂದ ಇವ್ರೇನು ಮಾಡ್ತಾರ ಭಾಳಷ್ಟು ಬೇರೂರು ಬಿಟ್ಟಿದ್ದಾರೆ. ಇದನ್ನು ಎಷ್ಟಾಗಿದೆ ಅಂದರೆ ಈ ಜಾಲ ಪತ್ರಕರ್ತರು ಅನ್ನೋಂಗಿಲ್ಲ, ಪೊಲೀಸರು ಅನ್ನೋಂಗಿಲ್ಲ, ಯಾರ ಮೇಲೆ ಬೇಕಾದ್ರೆ ಹಲ್ಲೆ ಮಾಡುವಂಥ ಶೋಚನೀಯ ಸ್ಥಿತಿ ಬಂದು ತಲುಪಿಟ್ಟೈತೆ. ಈಗ ಘಟನೆ ನಡೆದು ಇವತ್ತಿಗೆ ಎಷ್ಟು ದಿವಸ ಆಯಿತು ಮತ್ತು ಪೊಲೀಸರು ಇದ್ರ ಬಗ್ಗೆ ಯಾವ ರೀತಿ ಕ್ರಮ ತೆಗೆದುಕೊಂಡ್ರು? ಪೊಲೀಸರು ಇದ್ರ ಬಗ್ಗೆ ಯಾವುದೇ ರೀತಿ ತನಿಖೆಯನ್ನು ಕೈಗೊಂಡಿಲ್ಲ ರೀ. ಯಾಕಪ್ಪ ಅಂದ್ರೆ ಅವರು ಏನು ಮಾಡಿದ್ದಾರೆ ಅಂದ್ರೆ ಆರೋಪಿಗಳ ಸ್ವತಃ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ರು ಕೂಡ ಮತ್ತು ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿದ್ರು ಕೂಡ ಅವ್ರನ್ನ ಬಂದು ಅವ್ರು ಬಂಧಿಸುವಲ್ಲಿ ಪೊಲೀಸರು ಕೂಡ ವಿಫಲಾಗಿದ್ದಾರೆ. ಇದರಲ್ಲಿ ಯಾರು ಹುನ್ನಾರದಿಂದ ಯಾರು ಮಾತು ಕೇಳಿ ಅವ್ರು ಇದು ಮಾಡ್ತಾರೋ ಅದ್ರ ಬಗ್ಗೆ ಗೊತ್ತಿಲ್ಲ. ಇವತ್ತು ಈ ಘಟನೆ ನಡೆದು ಎಷ್ಟು ದಿವಸ? ಘಟನೆ ನಡೆದ ಸುಮಾರು 7ನೇ ತಾರೀಕು ಘಟನೆ ನಡೆದಿದೆ ರೀ. ನಮ್ಮ ಮೇಲೆ 9ನೇ ತಾರೀಕು ಪ್ರಕರಣ ದಾಖಲು ಮಾಡಿದ್ದಾರೆ. 9ನೇ ತಾರೀಕು ಪ್ರಕರಣ ದಾಖಲು ಮಾಡಿ ಮುಂದಿನ ಕ್ರಮ ಏನಿಲ್ಲ ರೀ. ಈ ಥರ ಏನು ಮಾಡ್ತಾ ಇರಲ್ಲ ಅವ್ರ ಮೇಲೆ ಯಥಾವತ್ತಾಗಿ ಕಾನೂನು ಸುವ್ಯವಸ್ಥೆ, ಜಿಲ್ಲೆಯಲ್ಲಿ ಕಾನೂನು ಮತ್ತು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋ ನಿಟ್ಟಿನಾಗ ಅವರು ಆರೋಪಿತರ ಮೇಲೆ ನೋಟಿಸ್ ಮಾಡಿ ಶಾಂತಿ ನೆಲೆಸ್ಬೇಕಪ್ಪ ಅಂದ್ರೆ ಅವ್ರನ್ನ ಜಿಲ್ಲೆಯಿಂದ ಕಡಿಮೆ ಮಾಡಬೇಕನ್ನೋದು ನಮ್ಮೊಂದು ಸಂಘಟನೆ ಒಂದು ಉದ್ದೇಶ ಇದೆ. ಅದಕ್ಕೆ ಸಂಬಂಧಪಟ್ಟ ನಮ್ಮ ರಾಜ್ಯಾಧ್ಯಕ್ಷರು ನಿರ್ದೇಶನ ಬಂದಿದ್ದಾರೆ. ಆಮೇಲೆ ವಿವಿಧ ಸಂಘಟನೆಗಳು ಕೂಡ ಆಗೋ ಟೈಮ್ದಾಗ ನಿಮಗೆ ಮಾಹಿತಿ ಮೊದಲು ಏನಾದರೂ ಯಾರಾದರೂ ಕೊಟ್ಟಿದ್ದಾರೆ? ಮೊದಲು ಮಾಹಿತಿ ಅಂದ್ರೆ ಏನು ಸರ, ನಾವು ಹೋಟೆಲ್ನಾಗ ಚಾ ಕುಡಿಯೋಕೆ ಕುಂತಿದ್ವಿ. ಆ ಸಂದರ್ಭನಾಗ ನಮ್ಮೊಂದು ಕಾಲ್ ಬರ್ತೈತಿ, ಫೋನ್ ಬರ್ತೈತಿ, ಸರ್ ಬರ್ರಿ ಇಲ್ಲಿ ನಾವು ಗಾಡಿ ಹಿಡ್ತೀವಿ ಅಂತ. ಎದರ ಗಾಡಿ ಅಂತಂದ್ರೆ ಅಕ್ಕಿ ಗಾಡಿ ಹಿಡ್ತೀವಿ. ನಾವು ಹೋದ್ವಿ ಅಲ್ಲಿ ಹೋಗಿ ನಾವು ಅವ್ರು ಏನು ಮಾಡ್ಯಾರ 112ಗೆ ಫೋನ್ ಮಾಡಿ ಆಲ್ರೆಡಿ ಪೊಲೀಸ್ನವ್ರು ಡಿಪಾರ್ಟ್ಮೆಂಟ್ನವ್ರು ಕರೆಸ್ಕೊಂಡಾರ. ಅವ್ರು ಬಂದಾರವ್ರು ಬಂದಟ್ಟು ನಾವು ಹೋಗಿ ನಾವು ವಿಡಿಯೋ ಮಾಡಕ್ಕೆ ಕುಂತಿದ್ವಿ. ಆ ಸಂದರ್ಭನಾಗ ಹಲ್ಲೆ ಆಗಿತ್ತು. ಆಮ್ಯಾಕೆ ನಮ್ಗೇನು ಮಾಡ್ಯಾರ, ಹಲ್ಲೆ ಮಾಡಿ ನಮ್ಗೇನು ಮಾಡ್ಯಾರ ಅಂತೇಳಿ ಸುಳ್ಳು ಅಲ್ಟ್ರಾಸಿಟಿ ಕೇಸ್ ದಾಖಲೆ ಮಾಡ್ತೀವಿ. ಆಮ್ಯಾಕೆ ಮತ್ತೇನು ಮಾಡ್ಯಾರ, ನಕಲಿ ಪತ್ರಕರ್ತರು ಅಂತೇಳಿ ಸುದ್ದಿ ಮಾಡ್ತಾರೆ ಇವರು. ಎಷ್ಟರ ಮಟ್ಟಿಗೆ ಸರಿ ಇದು? ಯಾಕಂದ್ರೆ ನಾವು 3 FIR ಆಗೈತೆ ಅವ್ರ ಮ್ಯಾಗ. ನಮ್ಮ ಬಂದು ನಮ್ಮ ಒಳಗೆ ಹಾಕ್ತಾರೆ ಅಂತೇಳಿ ಆ ಉದ್ದೇಶದಿಂದ ನಮ್ಮ ಮ್ಯಾಗ ಅಟ್ರಾಸಿಟಿ ಕೇಸ್ ಮಾಡ್ತಾರೆ. ನಾವು ನಕಲಿ ಪತ್ರಕರ್ತರ ನಮ್ಮ ಅಧ್ಯಕ್ಷರದಾರಿಲ್ಲ, ರಾಜ್ಯಾಧ್ಯಕ್ಷರು ಇವ್ರದ್ದು ಪತ್ರಿಕೆ, ನಾ ಜಿಲ್ಲಾ ಪತ್ರಿಕೆ ತೊಗೊಂಡು ನಾನು ಮಾಡಾಕೊಂತೀನಿ, ಹಾವೇರಿ ಜಿಲ್ಲೆ ವರದಿಗಾರ ಅಂತೇಳಿ. ಹೌದಲ್ರಿ ಅಧ್ಯಕ್ಷ? ಕರ್ನಾಟಕ ಜರ್ನಲಿಸ್ಟ್ ಕರ್ನಾಟಕ ಜರ್ನಲಿಸ್ಟ್ ವಾಯ್ಸ್ ಪತ್ರಿಕೆ ಜಿಲ್ಲಾ ವರದಿಗಾರ ಅಂತೇಳಿ ನಾವು ವರದಿಗಾರ. ಆಮ್ಯಾಗ ಜನಶ್ರೀ, ಆಮ್ಯಾಕೆ ನ್ಯೂಸ್, ಪಬ್ಲಿಕ್ ನ್ಯೂಸ್, ಇಷ್ಟೆಲ್ಲ ನಾವು ಚಾನಲ್ನಲ್ಲಿ ವರದಿ ಮಾಡಾಕೊಂತೀವಿ. ಆದ್ರೂ ನಮ್ಗೆ ಏನು ಮಾಡ್ತಾರೆ ಇವ್ರು, ನಮ್ಮ ಹತ್ತಿಗೆ ಬೇಕಂತೇಳಿ ಉನ್ನಾರ್ಲಿಂದ ನಮ್ಮ ನಕಲಿ ಪತ್ರಕರ್ತರ ಹೆಂಡತಿ ನಮ್ಗೆ ಇದು ಮಾಡ್ತಾರೆ, ಸುದ್ದಿ ಮಾಡ್ತಾರೆ ಸರ್. ಇಷ್ಟೆಲ್ಲ ಆದಮೇಲೆ ಬೆದರಿಕೆ ಕರೆಗಳು ಏನಾದರೂ ಬಂದವ? ಬೆದರಿಕೆ ಕರೆಗೆ ಏನು ಬಂದಿಲ್ಲ ಸರ್, ಬೆದರಿಕೆ ಕರೆಗೆ ಏನು ಬಂದಿಲ್ಲ. ಇವತ್ತೇನೋ ಬೆದರಿಕೆ ಕರೆ ಬಂದ ಪರೋಕ್ಷವಾಗಿ ಹಾಂ, ಅವ್ರು ಏನು ಹೇಳ್ತಾರೆ, ಇನ್ನು ಮ್ಯಾಗ ದಂಧೆ ಮಾಡ್ತೀವಿ, ನೀವು ಹೆಂಗೆ ಹಿಡಿತೀರಿ ಹೇಳ್ರಿ, ನಾವು ಹಿಡಿಬಾರ್ದಂತ, ನಮ್ಮ ಕೆಲಸ ಅಲ್ಲ ಅಂತ ಹೇಳಿದ. ನಾವು ಅದು ಡಿಪಾರ್ಟ್ಮೆಂಟ್ನವ್ರು ಕೇಳಿದೆ, ನಾವು ಈಗ ಭ್ರಷ್ಟಾಚಾರ ಬಯಲಿಗೆ ಇಳಿಬಾರ್ದಂತ. ಅಂದ್ರೆ ಈಗ 10 ಗಂಟೆ ನಂತರ, ರಾತ್ರಿ 10 ಗಂಟೆ ನಂತರ ಸ್ಟಾರ್ಟ್ ಆಕೈತಿ ಅಕ್ರಮ ದಂಧೆಗಳನ್ನ ಬಯಲಿಗೆ ಇಳಿಬಾರ್ದು. ನೀವು ಪತ್ರಕರ್ತರಾಗಿ ಆ ಕೆಲಸ ಮಾಡಬಾರ್ದು. ನಮ್ಗೆ ಜನ ಫೋನ್ ಮಾಡ್ತಾರೆ, ಬರ್ರಿ ಸಲ ಅಂತೇಳಿ ಹೋಗ್ಬಾರ್ದು. ನಾವು ನಮ್ಮ ಮ್ಯಾಗ ಗುಂಡ್ ರೌಡಿಸಮ್ ಇದು ಮಾಡಿದ್ರೆ ಎಷ್ಟರ ಮಡಿಗೆ ಸರಿ ಇದೆ. ನಮ್ಮ ಹೆಸರು ನಾ ಸರ್ ಮುನ್ನಾಗೌಡಗಿರಿ ಅಂತ ಸರ್, ಹಾವೇರಿ ಜಿಲ್ಲೆ ವರದಿಗಾರ ಸರ್. ಹಾವೇರಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಭಾಳಷ್ಟು ಎಫ್ ಸಿ ಹಾಕಿ ಇದೆ ಅಂತ ಓದಲಿಲ್ಲ. ಆ ರೀತಿ ಹಾಕಿಬಿಟ್ಟು ಭಾಳಷ್ಟು ಬೇರೆ ಬೇರೆ ರೀತಿಯಿಂದ ವಿಚಾರದಲ್ಲಿ ಎಲ್ಲ ಪತ್ರಕರ್ತರು ಆಡಳಿತ ಎಲ್ಲರೂ
ದಯಮಾಡಿ ಮಂತ್ರೊಳಗಡೆ ಇದೊಂದು ಪ್ರತ್ಯಕ್ಷ ಏನಿದೆ ಪರಿಶೀಲನೆ ಮಾಡಿ ಅದೇನಿದೆ ಅಂತ ನೋಡ್ಕೊಂಡ್ಬಿಟ್ಟು ಒಂದು ರಿಪೋರ್ಟ್ ಹಾಕ್ಕೊಂಡ್ಬಿಟ್ಟು ತಪ್ಪಿತಸ್ಥರಿಗೆ ಏನಿದೆ ಶಿಕ್ಷೆ ಆಗಬೇಕು. ನಮ್ಮ ಪತ್ರಕರ್ತರ ಮೇಲೆ ಏನು ಸುಳ್ಳು ಆಪಾದನೆ ಮಾಡಿದ್ದಾರೆ. ಇವತ್ತು ಪೊಲೀಸರನ್ನೇ ಬಿಡ್ಲಾರಂಗೆ ASIನೂ ಹೊಡೆದಿದ್ದಾರೆ, ಕಳ್ಳ ಏನು ದಂಧೆ ಮಾಡೋರು. ಅಂಥವ್ರಿಗೆಲ್ಲ ಆಯ್ತಾದ್ರೆ ಮುಂದಿನ ದಿನ ಕಷ್ಟ ಆಗ್ತದೆ ನಮ್ಮ ಪತ್ರಕರ್ತರಿಗೆ ಸಮಾಜದಲ್ಲಿ ಬದುಕೋಕ್ಕೆ. ದಯಮಾಡಿ ಈ ಕುರಿತು ತಾವು ಕ್ರಮ ಕೈಗೊಳ್ಬೇಕಂದ್ಬಿಟ್ಟು ತಿಳಿಸ್ತೀನಿ. 1 ತಿಂಗಳವರೆಗೆ ತಮಗೆ ಗಡುವು ಕೊಡ್ತಾರೆ ಸರ್. ಇಲ್ಲಾಂದರೆ CEO ಅವ್ರ ಹತ್ರ ನಾನು ನೇರವಾಗಿ ಬೆಂಗಳೂರಿಗೆ ಮಾತಾಡೋದ್ರ ಜೊತೆಗೆ CM ಹತ್ರ ಹೋಗ್ತದೆ. ದಯಮಾಡಿ ಅಲ್ಲಿವರೆಗೆ ಬೇಡ, ಅದು ಯಾರು ಏನೇ ಇರಲಿ ನಿಷ್ಪಕ್ಷಪಾದಂಥ ವರದಿಗೆ ಏನಿದೆ ತಾವು ಆಸ್ಪದ ಕೊಡಬೇಕಂದ್ಬಿಟ್ಟು ತಮ್ಮಲ್ಲಿ ನಾವು ಪತ್ರಕರ್ತರಾದಂಥ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಒಬ್ಬ ರಾಜ್ಯಾಧ್ಯಕ್ಷ ಬೆಂಗಳೂರಿಂದ ಬಂದಿದ್ದೀನಿ. ತಮಗೊಂದು ನಮ್ಮ ಎಲ್ಲ ಒಂದು ಸದಸ್ಯರ ಸಮ್ಮುಖ ತಮಗೊಂದು ಮನವಿ ಕೊಡ್ತಾ ಇದ್ದೀವಿ ಸರ್. ಜಿಲ್ಲಾಧಿಕಾರಿಗಳು ಹಾವೇರಿ. ವಿಷಯ: ಪತ್ರಕರ್ತರ ಮೇಲಿನ ಹಲ್ಲೆ ಹಾಗೂ ಸುಳ್ಳು ಪ್ರಕರಣ ದಾಖಲಿಸಿರುವುದನ್ನ ಖಂಡಿಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಪತ್ರಕರ್ತರಿಗೆ ನ್ಯಾಯ ಒದಗಿಸುವ ಕುರಿತು ಮಹೋದಯರೇ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ವತಿಯಿಂದ ಈ ಮೂಲಕ ತಮ್ಮ ಗಮನಕ್ಕೆ ತರುವುದೇನೆಂದರೆ, ಇತ್ತೀಚೆಗೆ ತಮ್ಮ ವೃತ್ತಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಪತ್ರಕರ್ತರ ಮೇಲೆ ಹಲ್ಲೆಯನ್ನ ನಡೆಸಿ ಬಳಿಕ ಅವರ ಮೇಲೆ ಸುಳ್ಳು ಪ್ರಕರಣವನ್ನ ದಾಖಲಿಸುವುದು ಅತ್ಯಂತ ಖಂಡನೀಯ ಮತ್ತು ಪ್ರಜಾಪ್ರಭುತ್ವದ 4ನೇ ಅಂಗವಾದ ಮಾಧ್ಯಮ ಸ್ವಾತಂತ್ರ್ಯದ ಮೇಲೆ ನಡೆದ ಗಂಭೀರ ದಾಳಿಯಾಗಿದೆ. ಸತ್ಯಾಂಶವನ್ನ ಜನರ ಮುಂದೆ ತರುವ ಜವಾಬ್ದಾರಿ ಹೊಂದಿರುವ ಪತ್ರಕರ್ತರನ್ನ ಬೆದರಿಸುವುದು, ಹಲ್ಲೆ ನಡೆಸುವುದು ಹಾಗೂ ಸುಳ್ಳು ಪ್ರಕರಣಗಳಲ್ಲಿ ಸಿಲುಕಿಸುವುದು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ವಿರುದ್ಧವಾಗಿದೆ. ಇಂತಹ ಘಟನೆಗಳು ಪತ್ರಕರ್ತರಲ್ಲಿ ಭಯದ ವಾತಾವರಣ ನಿರ್ಮಿಸಿ ಮುಕ್ತ ಪತ್ರಿಕೋದ್ಯಮಕ್ಕೆ ಧಕ್ಕೆ ಉಂಟು ಮಾಡುತ್ತಿದೆ. ಆದ್ದರಿಂದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯು ಈ ಘಟನೆಯನ್ನ ತೀವ್ರವಾಗಿ ಖಂಡಿಸ್ತಾ ಇದ್ದು, ಈ ಕೆಳಕಂಡ ಬೇಡಿಕೆಗಳನ್ನ ಈಡೇರಿಸುವಂತೆ ತಮ್ಮಲ್ಲಿ ಮನವಿಯನ್ನ ಮಾಡಿಕೊಳ್ತಿದ್ದೇವೆ. ನಮ್ಮ ಪ್ರಮುಖ ಬೇಡಿಕೆಗಳೆಂದರೆ, ಪತ್ರಕರ್ತರ ಮೇಲೆ ಹಲ್ಲೆ ನಡೆಸಿದ ಎಲ್ಲ ಆರೋಪಿಗಳನ್ನ ತಕ್ಷಣ ಬಂಧಿಸಿ ಕಾನೂನು ಕ್ರಮವನ್ನು ಜರುಗಿಸಬೇಕು. ಪತ್ರಕರ್ತರ ವಿರುದ್ಧ ದಾಖಲಿಸಿರುವ ಸುಳ್ಳು ಪ್ರಕರಣವನ್ನ ಕೂಡಲೇ ಹಿಂಪಡಿಬೇಕು. ಘಟನೆಯ ಬಗ್ಗೆ ನ್ಯಾಯಸಮ್ಮತ ಹಾಗೂ ನಿಷ್ಪಕ್ಷಪಾತ ತನಿಖೆಯನ್ನು ನಡೆಸಬೇಕು. ಪತ್ರಕರ್ತರು ಯಾವುದೇ ಭಯವಿಲ್ಲದೆ ತಮ್ಮ ಕರ್ತವ್ಯ ನಿರ್ವಹಿಸಲು ಸೂಕ್ತ ರಕ್ಷಣೆಯನ್ನು ಒದಗಿಸಬೇಕು. ಭವಿಷ್ಯದಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು. ಸಂಬಂಧಪಟ್ಟ ಆರೋಪಿಗಳ ಮೇಲೆ ಈ ಮೊದಲು ಇಂತಹ ಪ್ರಕರಣಗಳು ಇದ್ದು ಶಾಂತಿ ಸುವ್ಯವಸ್ಥೆ ಕಾಪಾಡುವ ಉದ್ದೇಶದಿಂದ ಆರೋಪಿಗಳ ಮೇಲೆ ರೌಡಿ ಶೀಟರ್ ಅನ್ನು ತೆಗೆದು ಗಡೀಪಾರು ಮಾಡಬೇಕೆಂದು ವಿನಂತಿ. ಜೊತೆಗೆ ನಮ್ಮ ಮನವಿಗೆ ತುರ್ತು ಸ್ಪಂದನೆಯನ್ನ ನೀಡಿ ನ್ಯಾಯಯುತ ಕ್ರಮ ಕೈಗೊಳ್ಳುವ ಮೂಲಕ ಪತ್ರಕರ್ತರ ಹಕ್ಕುಗಳನ್ನು ರಕ್ಷಿಸಬೇಕೆಂದು ವಿನಂತಿಸಿಕೊಳ್ತೇವೆ. ಇಲ್ಲವಾದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯು ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ. ಇದಕ್ಕೆ ಸಂಬಂಧಪಟ್ಟ ಆಡಳಿತವೇ ಸಂಪೂರ್ಣ ಹೊಣೆಗಾರ ಆಗಿರ್ತೇವೆ. ಧನ್ಯವಾದಗಳು. ಸ್ವಲ್ಪ ಎಕ್ಸ್ಟೆಂಡ್ ಆಗ್ರಿ, ಎಲ್ಲರೂ ಸ್ವಲ್ಪ ಅಗಲ ಇಲ್ಲ ಅಂದ್ರೆ ಹಳ್ಳಿಗೆ ಒಂದು ಸಂದೇಶ ಕೊಡ್ತೀವಿ. ನೀವು ಯಾರಾದರೂ ರಿಕ್ಷಾ ತೊಗೊಂಡು ಹಳ್ಳಿಯಲ್ಲಿ ಬಂದರೆ ನಿಮ್ಮ ರೇಷನ್ ಕಾರ್ಡ್ ರದ್ದು ಮಾಡ್ತೀವಿ, ಅಕ್ಕಿ ಮಾರಾಟ ಮಾಡ್ತೀವಿ. ಎಲ್ಲ ತಾಲೂಕು ಆದೇಶ ಮಾಡಿಬಿಡಿ ಸರ್. ಇನ್ನೊಂದು ಸರ್ ದಂಡಾಧಿಕಾರಿಗಳಿಗೆ ಇದು ಮಾಹಿತಿ ಇರುತ್ತೆ, ಬಡ್ಡಿ ಇನ್ಸ್ಪೆಕ್ಟರ್ಗೆಲ್ಲ ಮಾಹಿತಿ ಇರುತ್ತೆ, ಎಲ್ಲೆಲ್ಲಿ ಕಲೆಕ್ಟ್ ಮಾಡ್ತಾರೆ ಅವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ಬೇಕು. ಯಾಕಂದರೆ ಆ ನ್ಯಾಯಬೆಲೆ ಅಂಗಡಿ ತಗೋ ಇವ್ರು ಖರೀದಿ ಮಾಡ್ತಾ ಇರ್ತಾರೆ. ಏನು ಮಾಡ್ತಾರೆ ನ್ಯಾಯಬೆಲೆ ಅಂಗಡಿ ಏನು ಮಾಡ್ತಾರೆ ಇವರು. ಹಾಗಾಗಿ ತಹಸೀಲ್ದಾರ್ ಮೇಲೆ ಮಾಡಿರಿ. ಆಮೇಲೆ ನಿರಂತರವಾಗಿ ಎಲ್ಲ ಸುಮ್ಮನೆ ಇವೇನು ಪಬ್ಲಿಸಿಟಿ ಮಾಡೋರು ಹಲ್ಲೆ ಮಾಡಿ ಬಾಯಿ ಮುಚ್ಚೋದು ಇವೆಲ್ಲ ನಡೆಯೋಂಗಿಲ್ಲ. ಆಮೇಲೆ ನಕಲಿ ಪತ್ರಕರ್ತರು ಅವ್ರು ಏನಿದೆ ಕೇಸ್ ಹಾಕಬೇಕು, FIR ಹಾಕಬೇಕು, ಅದು ಹಚ್ಬೇಕು. ಅದು ಬಿಟ್ಕೊಂಡು ನಕಲಿ ಪತ್ರಕರ್ತರು ಹಲ್ಲೆ ಮಾಡೋಕ್ಕೆ ಯಾರು ಮಾಡ್ತಾರೆ, ಇದ್ರ ಬಗ್ಗೆ ಕ್ರಮ ತಗೋಬೇಕು ಸರ್. ನಿಮ್ಮಿಂದ ನ್ಯಾಯ ಸಿಗ್ತದೆ. ನಿಮ್ಮ ಸುಪರ್ದಿ ವ್ಯಾಪ್ತಿಯಲ್ಲಿ ಸಮೀಪದಲ್ಲಿ ಅಕ್ಕಿ ಗುಡೌನ್, ಅಕ್ರಮ ಅಕ್ಕಿ ಗುಡೌನ್ಗಳಿದೆ ಸರ್, ಅದು ಸ್ವಲ್ಪ ನಾವು ರಕ್ಷೆ ವಹಿಸಬೇಕು. ಸ್ವಲ್ಪ ಸಾಹೇಬ್ರು ಮಾತಾಡ್ತಾರೆ. ಅಕ್ರಮ ಅಕ್ಕಿ ಗೋಡನ್ ಅಂತ ಏನಿರುತ್ತೆ ಸರ್ ಅದಾವ ಸರ್, ಅವನ್ನ ನಿಮಗೆ ಮಾಹಿತಿ ನೋಡಿ. ನಾವು ಇಲಾಖೆ ಇದೆ, ಇಲಾಖೆ ಪರವಾಗಿ ನಾವು ಕೆಲಸ ಮಾಡ್ತೀವಿ ಸರ್. ಅದು ಸಂಪೂರ್ಣ ಜವಾಬ್ದಾರಿ ನೀವು ತೊಗೊಂಡ್ರೆ ಮಾತ್ರ ಅದು ಗೋಡೌನ್ ಬಂದಾಗಲಿಕ್ಕೆ ಸಾಧ್ಯ. ಇಲಾಖೆ ಅಕ್ಕಿ ಮಾರಾಟ ಮಾಡ್ತಕ್ಕಂಥ ಇದು ಅದೇ ನಿಮ್ಮ ಏನು ರೇಷನ್ ಅಂಗಡಿ ಇದೆ ಅವ್ರು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಸರ್. ಅದ್ರ ಸಂಪೂರ್ಣ ಶಾಮೀಲ್ ಸರ್. ನೀವು ಬೆಂಡ್ ಹಾಕ್ತಿದ್ರೆ ಮಾತ್ರ ಅವ್ರು ಬೆಂಡ್ ಹಾಕ್ತಾರೆ. ಇದ್ರ ಬಗ್ಗೆ ಸ್ವಲ್ಪ ಯಾಕಂದರೆ ಇದ್ರ ಬಗ್ಗೆ ನೀವು ಕಾನೂನು ಕ್ರಮ ತಗೊಂಡು ನಿಮ್ಮ ಪವರ್ ಐತಿ, ನಮಗೆ ರಕ್ಷಣೆ ಸಿಗುತ್ತೆ ಅಂತ ನಾವು ನಂಬ್ಕೊಂಡು ಬಂದಿದ್ದೇವೆ ರೀ. ತಾವು ಜಿಲ್ಲಾ ದಂಡಾಧಿಕಾರಿ, ಹಾಗಾಗಿ ಸಂಪೂರ್ಣ ತಮ್ಮ ಜವಾಬ್ದಾರಿ. ಉದ್ದಾಟದ ಪ್ರತಿಭಟನೆ ಅದೇನು ಮಾಡ್ತಾರೆ, ನಾವು ಏನಂತ ಶಾಂತತೆ ಕೊಡ್ತಾ ಇದ್ದೇವೆ. ನ್ಯಾಯಯುತ ಬೇಡಿಕೆ ಹಾಗಾಗಿ ಇಲ್ಲ, ತಮ್ಮ ಬೇಡಿಕೆ ಏನಿದೆ ಇಲಾಖೆಗಳಿದ್ದಾವೆ, ಇಲಾಖೆ ಜೊತೆಗೆ ನಾವು ಚರ್ಚೆಯನ್ನು ಮಾಡಿ ಇದರಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಆಗಲಿ ಅಂತ ಬಿಟ್ಟು ನಾವು ಮಾಡ್ತೀವಿ.
ಸರ್ ಪ್ರತಿ ಇಲಾಖೆದು ಮಾಹಿತಿ ಕೊಡಿ ಮಾಡ್ತೀವಿ ಯಾರಿದೆ ತಗೊಂಬನ್ನಿ ಪ್ರೂಫ್ ಅಂತ ಹಂಗೆ ಎಲ್ಲ ಮಾಹಿತಿ ನಾವೇ ಕೊಟ್ರೆ ಅವ್ರವ್ರ ಇಲಾಖೆಲಿ ಅವ್ರ ಕೆಲಸ ಯಾಕೆ ಮಾಡ್ಬೇಕು? ಫುಡ್ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡ್ರೆ ಅದೇನಿದೆ ಮಾಹಿತಿ ತಗೊಂಡ್ ಬನ್ನಿ. ಸರ್ ನಿಮ್ ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ ಅಂತ ಅವ್ರ ಆಫೀಸಲ್ಲಿ ಕೂತ್ಕೊಂಡು ಜಿಲ್ಲಾಡಳಿತ ಇವತ್ತು ಪತ್ರಕರ್ತರು ಸಾಕಷ್ಟು ಧ್ವನಿಯಾಗಿ ಇವತ್ತು ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪತ್ರಕರ್ತರ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಮ್ಮ ಜಿಲ್ಲಾ ಆಡಳಿತ ಇವತ್ತು ಏನ್ ಮಾಡ್ತಾ ಇದೆ? ಈ ವಿಚಾರವನ್ನ ಯಾಕೆ ಖಂಡಿಸ್ತಾ ಇಲ್ಲ? ಈ ವಿಚಾರ ಜಿಲ್ಲಾಡಳಿತದ ಗಮನಕ್ಕೆ ಬರ್ತಾ ಇಲ್ವಾ? ಈ ಯಾವುದೇ ಹಲ್ಲೆ ಆಗಲಿ ದೈಹಿಕ ದೌರ್ಜನ್ಯ ಆಗಲಿ ಯಾರು ಸ್ವಸ್ಥ ನಾಗರಿಕ ಸಮಾಜ ಇರಲಿ ಆಡಳಿತ ಅದನ್ನು ಪೋಷಿಸೋದಿಲ್ಲ, ಖಂಡಿತವಾಗಿ ಅದನ್ನು ಖಂಡಿಸ್ತದೆ. ನಾವು ಸಹ ಖಂಡಿಸ್ತೀವಿ. ಯಾರು ತಪ್ಪಿತಸ್ಥರಿದ್ದಾರೋ ಅವರಿಗೆ ಶಿಕ್ಷೆ ಆಗ್ತದೆ. ಸರ್ ಪೊಲೀಸರ ಮೇಲಿನ ESI ಅವ್ರ ಮೇಲಿನ ಆ ಹಲ್ಲೆ ಆಗ್ತೈತೆ ಅಂತ ಹೇಳಿದ್ರೆ ಕಾನೂನು ವ್ಯವಸ್ಥೆ ಎಲ್ಲೈತಿ ಅಂತ ಎಲ್ಲೈತಿ? ಕಾನೂನು ವ್ಯವಸ್ಥೆ ಎಲ್ಲೈತಿ? ಹಾಳಾಗಿ ಹೋಗಿತ್ತೆ ಅಂತಕ್ಕಂಥ ಆರೋಪವನ್ನು ಇವತ್ತು ಸಾರ್ವಜನಿಕರು ಇವತ್ತು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಇಲಾಖೆ ಪೊಲೀಸ್ ಇಲಾಖೆ ESI ಅಂತ ಹೇಳ್ತೀರಿ, ಅಷ್ಟು ಯಾವುದೇ ಇಲಾಖೆಯ ಮೇಲೆ ಯಾವುದೇ ಅಧಿಕಾರಿಗಳ ಮೇಲೆ ಸಾಮಾನ್ಯ ಜನರು ಯಾರೇ ಅವರ ಕರ್ತವ್ಯಕ್ಕೆ ಅಡೆತಡೆ ಮಾಡಿದರೆ ನಾವು ಕ್ರಮ ಕೈಗೊಳ್ತೇವೆ. ಅದರಲ್ಲಿ ನೋ ಡೌಟ್. ಸರ್, ಈಗ ಅಕ್ರಮ ಚಟುವಟಿಕೆ ಕಂಡು ಬಂದ್ರೆ ಸಾರ್ವಜನಿಕವಾಗಿ ಪ್ರಶ್ನೆ ಮಾಡೋದು ತಪ್ಪ? ಸಾರ್ವಜನಿಕ ಮಾಡಿ ತಪ್ಪು ಮಾಡೋದು ಎಲ್ಲೂ ಇಲ್ಲ. ಮತ್ತೆ ಈಗ ಪೊಲೀಸ್ರೆ ನೀವ್ ಯಾರು ಕೇಳಕ್ಕೆ ನೀವ್ ಯಾರು ಹಿಡಿಯಕ್ಕೆ ಅಂತ ನಮಗೆ ಅವರು ದಬ್ಬಾಳಿಕೆ ಮಾಡ್ತಾರ ಅಂದ್ರೆ ಕೇಳಕ್ ಮಾಹಿತಿ ಕೊಟ್ಟ ತಕ್ಷಣ ಅದಕ್ಕೆ ಸಂಬಂಧಪಟ್ಟವ್ರು ಇವರೇ ಮಾಹಿತಿ ಕೊಡ್ತಾರೆ, ಪೊಲೀಸರೇ ಕೊಡ್ತಾರೆ. ನಿಜವಾಗ್ಲೂ ಕೊಡ್ತಾರೆ. ನೀವ್ ಯಾರು ಹಿಡಿಯಕ್ಕೆ ನೀವ್ ಯಾರು ಕೇಳಕ್ಕೆ ಅಂತ ನಮ್ಮನೆ ಅಂತಾರೆ. ಎಲ್ರಿಗೂ ಪ್ರತಿ ಸರಿ ಅವರು ನಾ ಸಂಡೇಲಿ ಇದ್ದೀನಿ, ನಾ ಹೊರಗಿದ್ದೀನಿ, ಅದೇನಿದೆ ಪ್ರೂಫ್ ತಗೊಂಡ್ ಬನ್ನಿ, ಆಮೇಲೆ ನೋಡೋಣ, ನಾನು ಈಗ ಊರಲ್ಲಿ ಇಲ್ಲ. ಇದೇ ವಿಚಾರ ಸರ್, ಪ್ರತಿ ಕಾಲ್ ರೆಕಾರ್ಡಿಂಗ್ ಕೊಡ್ತೀವಿ ಫುಡ್ ಇನ್ಸ್ಪೆಕ್ಟರ್ ಅವ್ರು ಇದೇ ವಿಚಾರ ಹೇಳೋದು. ಇವತ್ತು ಸಂಡೇ ನಾ ಬರೋಕ್ಕಾಗಲ್ಲ, ಇವತ್ತು ನಾವು ಹೊರಗಿದ್ದೀವಿ, ಅದೇನಿದೆ ತಗೊಂಡ್ ಬನ್ನಿ ನೋಡೋಣ, ನೀವ್ಯಾಕೆ ಹೋಗ್ತೀರಾ ಅವನ್ನೆಲ್ಲ ಮಾಡಕ್ಕೆ? ಹಾಗಿದ್ರೆ ಮತ್ತೆ ಇವರು ಆರಾಮಾಗಿ ಸಂಬಂಧಪಟ್ಟ ಇಲಾಖೆಗೆ ಮಂತ್ಲಿ ಹಣ ಹೋಗ್ತಾ ಇದೆ ಆರೋಪ ಇದೆ ಸರ್. ಸಂಬಂಧಪಟ್ಟ ಇಲಾಖೆಗೆ ಮಂತ್ಲಿ ಹಣ ಕೊಡ್ತಾ ಇದ್ರೆ ಆರೋಪ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಪ್ರತಿ ಒಂದು ಮಂತ್ಲಿ ಹಣ ಕೊಡ್ತಾರಂತೆ ಆರೋಪ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ದಂಧೆಕೋರ ಅದಾರಲ್ರಿ, ಇವ್ರು ಏನ್ ಮಾಡ್ತಾರ, ಡೈರೆಕ್ಟ್ ಆಗಿ ನಮ್ಮ ಪತ್ರಕರ್ತರು ಹೋದ್ರಂದ್ರೆ ನೀವ್ ಯಾರು ನಮ್ ಕೇಳೋರು, ನಿಮ್ಗೆ ಏನ್ ಸಂಬಂಧ ಐತಿ, ನಾವು ಮಂತ್ಲಿ ಕೊಡ್ತೇವಲ್ಲ, ನಾವು ಡಿಪಾರ್ಟ್ಮೆಂಟ್ ಮಂತ್ಲಿ ಕೊಡ್ತೀವಿ ಅಂತ ಓಪನ್ ಹೇಳ್ತಾರೆ ಸರ್ ಅವರು. ಹೇಳ್ತಾರೆ ನೀವ್ ಯಾರು ಹಿಡಿಯಕ್ಕೆ? ಪೊಲೀಸರೇ ನಮ್ಮ ಪ್ರಶ್ನೆ ಮಾಡ್ತಾರೆ. ಆಮೇಲೆ ಯಾಕೆ ಬೇಕ್ರಿ ಇದೆಲ್ಲ? ಇದಕ್ಕೆ ಬೇಕು, ನಮ್ಗೆ ಧೈರ್ಯ ಕೊಡಂಗಿಲ್ಲ, ಎದುರಿಸ್ತಾರ. ಮೀಟಿಂಗ್ ಮಾಡಿದ್ರೆ ಕೆಲವಷ್ಟು ವಿಡಿಯೋಸ್ ತರೋ ಸರ್ ನಮ್ಮ ಹತ್ರ. ಮತ್ತೆ ಯಾಕೆ ಸರ್ ಆಕ್ಷನ್ ತಗೋದಿಲ್ಲ? ಇದ್ರದ್ರಿ ಸೌನೂರು ಫುಡ್ ಇನ್ಸ್ಪೆಕ್ಟರ್ ಮೊದಲು ಶಿಗ್ಗಾಂವ್ ಮಾಡಿದಾರೆ ಸರ್, ಅವರು ಸೌನೂರು ಮಾಡಿದಾರ. ಅವ್ರು ಹೋಗಿ ಅವ್ರ ಜೊತೆ ಮೀಟಿಂಗ್ ಮಾಡ್ತಾರೆ ಸರ್. ಟೋಲ್ನಾಗ ನಿಂತ ಅವ್ರ ಸ್ಕೂಟಿ ಇತ್ತು ಸರ್, ವೈಟ್ ಸ್ಕೂಟಿ, ಅವ್ರ ಜೊತೆ ನಿಂತು ಅವ್ರ ಜೊತೆ ಮೀಟಿಂಗ್ ಮಾಡ್ತಾರೆ. ಅಕ್ರಮ ಪಡಿತರ ಅಕ್ಕಿದ್ದಂದ್ರೆ ಇವ್ರದ್ದೇನು ಮಾತುಕತೆ ಸರ್? ಪ್ರತಿಯೊಂದು ಹಳ್ಳಿಗೂ ಸರ್ ಆಟೋ ಬರ್ತಾವ ಸರ್. ಅಲ್ಲ ಸರ್, ಮೊನ್ನೆ ಆಗಿರ್ತಕ್ಕಂಥ ಪ್ರಕರಣದಲ್ಲಿ ಹೇಳ್ತಾರೆ ಸರ್, ಒಬ್ಬರು ASI ಮೇಲೆ ಕರ್ತವ್ಯ ಅಂತ ಪೊಲೀಸ್ ಮೇಲೆ ಹಲ್ಲೆ ಆಗುತ್ತೆ, ಒಬ್ಬ ಕಾರಂತ ಪತ್ರಕರ್ತ ಮೇಲೆ ಹಲ್ಲೆ ಆಗುತ್ತೆ. EC ಆಕ್ಟ್ ಹೆಂಗ್ ಆಗ್ತಾರ ಅಂದ್ರೆ ಸರ್, ಅವರು ಇದು ಪಡಿತರಕ್ಕಿ ಗಾಡಿದ ಸುಳ್ಳು ಕೇಸ್ ತರ ಒಂಥರ ಸಣ್ಣ ಡಮ್ಮಿ ಕೇಸ್ ತರ ಆಗ್ತಾರ. ಹೆಂಗ್ ಆಗ್ತಾರ ಸರ್, ಒಂದು ಅಶೋಕ್ ಲೇಲ್ಯಾಂಡ್ ಗಾಡಿಯಲ್ಲಿ 90 ರಿಂದ 100 ಪ್ಯಾಕೆಟ್ ಅಕ್ಕಿ ಇದಾವೆ ಸರ್, 50 kg ಬ್ಯಾಗ್. ಇವ್ರು ಏನು ತೋರಿಸ್ತಾರೆ ಸರ್, 40 kg 40 ಬ್ಯಾಗ್ ತೋರಿಸ್ತಾರೆ ಸರ್. ಅದು ಪೂರ್ತಿ ಬರ್ತಿದ್ದು ನಮ್ಮ ಹತ್ರ ವಿಡಿಯೋನ ಐತೆ ಸರ್. 40 kg 40 ಬ್ಯಾಗ್ ಕೊಡ್ತೇವೆ ಸರ್, ಅಶೋಕ್ ಲೇಲ್ಯಾಂಡ್ ಫುಲ್ ಮಾಡಿ ತೋರಿಸ್ಬಿಡ್ಲಿ ಅವ್ರು, ಪೂರ್ತಿ ಭರ್ತಿ ಮಾಡಿ. ಹೆಸರು ಸಮೇತ ಅಧಿಕಾರಿಗಳ ಶಾಮೀಲ್ ಆಗ್ಯಾರು ಅಂತಕ್ಕಂಥ ಆರೋಪ ಮಾಡ್ತಾ ಇದ್ದಾರೆ. ಕಡಿಮೆ ಅಕ್ಕಿ ತೋರಿಸ್ತಾರೆ ಅವ್ರಿಗೆ. ಸರ್, ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಇವತ್ತು ಧಾರವಾಡ ಜಿಲ್ಲೆ ಇರ್ಬೋದು, ಗದಗ ಜಿಲ್ಲಾ ಇರ್ಬೋದು, ಹಾವೇರಿ ಜಿಲ್ಲಾ ಇರ್ಬೋದು, ಒಟ್ಟಾರೆಯಾಗಿ ಇವತ್ತು ಅಕ್ರಮ ದಂಧೆಕೋರ ಅಷ್ಟೇ ಅಲ್ಲ, ಪ್ರತಿಯೊಂದು ಅಕ್ರಮ ದಂಧೆಗಳು ಹೆಚ್ಚಾಗ್ಯಾವು. ಅದಕ್ಕೆ ಜಿಲ್ಲಾಡಳಿತ, ಇದು ಹಾವೇರಿ ಜಿಲ್ಲೆಯೊಳಗೆ ನಡೆದಿರ್ತಕ್ಕಂಥ ಈ ಘಟನೆ ಬಗ್ಗೆ ನೀವು ಜಿಲ್ಲಾಡಳಿತದಿಂದ ವಿಶೇಷವಾಗಿ ಇದನ್ನು ಕಠಿಣ ಕ್ರಮ ವಹಿಸಿ ಒಂದು ವಿಶೇಷ ತನಿಖಾ ದಳವನ್ನು ರೂಪಿಸಲಿಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕಂತ ಈ ಮೂಲಕ ತಮಗೆ ಮನವಿ ಮಾಡ್ತೀವಿ. ಸರ್, ಪೊಲೀಸ್ ಇಲಾಖೆ ಮೇಲೆ ಖಡಕ್ ಒಂದು ಆದೇಶ ಮಾಡ್ರಿ. ಅವ್ರು ಸುಮ್ಮನೆ ಕ್ರಿಮಿನಲ್ ಕೇಸ್ ಹಾಕೋದು, ಇವರು ಭ್ರಷ್ಟರು ಅಂತ ಹೇಳಿ ಪತ್ರಕರ್ತರ ಮೇಲೆ ಮಾಡೋದು, ಅವ್ರು ಭ್ರಷ್ಟ ಪರವಾಗಿ ಇವರು FIR ಆಗ್ತಾರೆ ಅಂತ ಹೇಳಿದರೆ ಅದು ಮುಂದೆ ಆ ಘಟನೆಗಳು ಆಗಬಾರ್ದು ನಮ್ಮ ಡಿಸ್ಟಿಕ್ನಲ್ಲಿ ಅಂತ ಹೇಳಿ ನೀವು ಮೇಡಮ್ ಅವರೆಲ್ಲ ಕರೆಸಿ ಯಾವುದೋ ಸಂಬಂಧಪಟ್ಟ ಯಾವುದೇ ಇಲಾಖೆಯಲ್ಲಿ, ಆಮೇಲೆ ಅವ್ರ ಮೇಲೆ ಏನಾದರೂ ಬರೋ ಮಾನಸಿಕ ಕಿರುಕುಳ ಕೊಡ್ತಾರಂತೆ ಡಿಪಾರ್ಟ್ಮೆಂಟ್ ಪೊಲೀಸ್ಗಳು, ಅದೆಲ್ಲ ಆಗಬಾರ್ದು ಅಂತ ಕೊಡಿ ಸರ್. ಡಿಪಾರ್ಟ್ಮೆಂಟ್ ಕಾಲ್ ಮಾಡಿದ್ರೆ ದಯವಿಟ್ಟು ಸರ್ ರಿಕ್ವೆಸ್ಟ್ ಸರ್.
ಫುಟೇಜ್ ಆಯ್ತಾ ಸರ್ ಅದೇ ಹೇಳ್ತಾರೆ ಮೇಡಮ್, ಅಮೌಂಟ್ ಹೋಗ್ತಾ ಇದೆ ಅವ್ರಿಗೆ, ಫಂಡ್ ಹೋಗ್ತಾ ಇದೆ. ತೋರಿಸ್ರಿ ಐಡಿಯೋ ನೋಡಿ, ಪೊಲೀಸರು ಅಲ್ಲೆಲ್ಲ ನೋಡಿ, ಇಲ್ಲೇ ಹೆಂಗೆ ಮಾಡ್ತಾರೆ ನೋಡಿ ಸರ್, ಸಾಲ ತಗೊಳ್ಳೋದು, ಕಬ್ಬಿನ ತಗೊಳ್ಳೋದು, ರಾಡ್ ಎಲ್ಲ ಪೊಲೀಸರು ಸರ್ ಮೇಲೆ ಹಲ್ಲೆ ಆಗಿದೆ ಸರ್. ನೋಡ್ರಲ್ಲ ಹೆಂಗ್ ಹೊಡಿತಾರೆ. ಒಬ್ಬ ಪತ್ರಕರ್ತರನ್ನ ಈ ರೀತಿ ಹಲ್ಲೆ ಮಾಡ್ತಾರಂದ್ರೆ ಯಾವ